ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ಮೈಸೂರು. ಇಂದಿನ ಸಂಚಿಕೆಯಲ್ಲಿ ಪದ್ಮಶ್ರೀ ವಿಜಯ ಸಂಕೇಶ್ವರರವರ ಜೀವಮಾನದ ಸಾಧನೆ ಬಗ್ಗೆ ತಿಳಿಸಿಕೊಡುತ್ತೇನೆ. ವಿಜಯ ಸಂಕೇಶ್ವರ ಜನನ 1950 ಆಗಸ್ಟ್ 2ನೇ ತಾರೀಕು. ಭಾರತದ ಹಾಗೂ ಕರ್ನಾಟಕದ ಪ್ರಸಿದ್ಧ ಉದ್ಯಮಿ, ರಾಜಕಾರಣಿ ಮತ್ತು VRL ಗ್ರೂಪ್ನ ಸಂಸ್ಥಾಪಕರಾಗಿದ್ದಾರೆ. ಅವರು ಗದಗದ ಬೆಟಗೇರಿಯಲ್ಲಿ ಜನಿಸಿದರು. ಕೇವಲ ಒಂದೇ ಒಂದು ಟ್ರಕ್ನೊಂದಿಗೆ ಸಾರಿಗೆ ಉದ್ಯಮ ಆರಂಭಿಸಿ ಇಂದು ದೇಶದ ದೊಡ್ಡ ಲಾಜಿಸ್ಟಿಕ್ಸ್ ಸಾಮ್ರಾಜ್ಯ ಕಟ್ಟಿ ಬೆಳೆಸಿದ್ದಾರೆ. ಆರಂಭಿಕ ಜೀವನ ಮತ್ತು ಶಿಕ್ಷಣ. ಗದಗದಲ್ಲಿ ಜನಿಸಿ ಬಸವಣ್ಣಪ್ಪ ಮತ್ತು ಚಂದ್ರಮ್ಮ ದಂಪತಿಗಳ ಮಗ. ಮುದ್ರಣಾಲಯ. ತಂದೆಯವರ BG ಸಂಕೇಶ್ವರ ಪ್ರಿಂಟರ್ಸ್ ಜವಾಬ್ದಾರಿ ವಹಿಸಿಕೊಂಡಿದ್ದಾರೆ. ಪದವಿ: ಕರ್ನಾಟಕ ವಿಶ್ವವಿದ್ಯಾನಿಲಯದಿಂದ ವಾಣಿಜ್ಯ ಪದವಿ. ಉದ್ಯಮ ಮತ್ತು ಸಾಧನೆ. ಸಾರಿಗೆ ರಂಗ. 1976ರಲ್ಲಿ ಕೇವಲ ಒಂದು ಲಾರಿಯೊಂದಿಗೆ ಸಾರಿಗೆ ವ್ಯವಹಾರ ಆರಂಭ. VRL ವಿಜಯಾನಂದ ರೋಡ್ ಲೈನ್ಸ್ ಮೂಲಕ ದೇಶದ ಅತಿ ದೊಡ್ಡ ವಾಹನಗಳ ಫ್ಲೀಟ್ ಹೊಂದಿರುವ ಕಂಪನಿಯಾಗಿ ಬೆಳೆಸಿದರು. ಮಾಧ್ಯಮ ರಂಗ. ವಿಜಯವಾಣಿ ದಿನಪತ್ರಿಕೆ ಮತ್ತು ದಿಗ್ವಿಜಯ ನ್ಯೂಸ್ ಸುದ್ದಿ ವಾಹಿನಿ ಸ್ಥಾಪನೆ. ರಾಜಕೀಯ ಮತ್ತು ಪ್ರಶಸ್ತಿಗಳು. ಸಂಸತ್ ಸದಸ್ಯರು. ಧಾರವಾಡ ಉತ್ತರ ಲೋಕಸಭಾ ಕ್ಷೇತ್ರದಿಂದ 11, 12 ಮತ್ತು 13ನೇ ಲೋಕಸಭೆಗೆ ಆಯ್ಕೆ. ಪ್ರಮುಖ ಗೌರವಗಳು: ಉದ್ಯೋಗ ರತ್ನ, ಸಾರಿಗೆ ರತ್ನ ಹಾಗೂ ಭಾರತ ಸರ್ಕಾರದ ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿ. ಬಯೋಪಿಕ್. ಇವರ ಸ್ಫೂರ್ತಿದಾಯಕ ಜೀವನ ಆಧರಿಸಿ ವಿಜಯಾನಂದ ಎಂಬ ಚಲನಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ. ವಿಜಯ ಸಂಕೇಶ್ವರ ಅವರು ಕರ್ನಾಟಕದ ಧಾರವಾಡದ ಒಬ್ಬ ಭಾರತೀಯ ಉದ್ಯಮಿ. ಅವರು ಆನಂದ್ ಸಂಕೇಶ್ವರ ಅವರು ವ್ಯವಸ್ಥಾಪಕ ನಿರ್ದೇಶಕ ಅವರೊಂದಿಗೆ ಸೇರಿ ಭಾರತದ ಅತಿ ದೊಡ್ಡ ಲಾಜಿಸ್ಟಿಕ್ಸ್ ಸಂಸ್ಥೆ VRL ಗ್ರೂಪ್ನ ಅಧ್ಯಕ್ಷರಾಗಿದ್ದಾರೆ. ಅವರು ಭಾರತದಲ್ಲಿ ಅತಿ ದೊಡ್ಡ ವಾಣಿಜ್ಯ ವಾಹನಗಳ ಫ್ಲೀಟ್ ಮಾಲೀಕರಾಗಿಯೂ ಹೆಸರುವಾಸಿಯಾಗಿದ್ದಾರೆ. ಅವರು BJP ತೊರೆದು ಕನ್ನಡ ನಾಡು ಪಕ್ಷವನ್ನು ಸ್ಥಾಪಿಸಿದರು. ನಂತರ ಅವರು BJPಯಿಂದ ಹೊರಹಾಕಲ್ಪಟ್ಟ ಯಡಿಯೂರಪ್ಪ ಅವರ ಕರ್ನಾಟಕ ಜನತಾ ಪಕ್ಷವನ್ನು ಸೇರಿದರು. ಪಕ್ಷವು ಅಂತಿಮವಾಗಿ BJPಯೊಂದಿಗೆ ವಿಲೀನಗೊಂಡಿತು. ಸಂಕೇಶ್ವರ ಅವರು BJP ಸದಸ್ಯರಾಗಿ ಉತ್ತರ ಧಾರವಾಡ ಕ್ಷೇತ್ರದಿಂದ ಮಾಜಿ ಸಂಸತ್ ಸದಸ್ಯರಾಗಿದ್ದರು. ಸಂಕೇಶ್ವರರು ಕರ್ನಾಟಕದ ಅತಿ ಹೆಚ್ಚು ಪ್ರಸಾರವಾಗುವ ಪತ್ರಿಕೆ ವಿಜಯ ಕರ್ನಾಟಕವನ್ನು 2007ರಲ್ಲಿ ಬೆನೆಟಿಕ್ ಕೋಲ್ಮನ್ ಮತ್ತು ಕಂಪನಿ ಲಿಮಿಟೆಡ್ ಈ ಗ್ರೂಪ್ಗೆ ಬಹಿರಂಗಪಡಿಸಿದ ಮೊತ್ತಕ್ಕೆ ಈ ಒಂದು ಕಂಪನಿಯನ್ನು ಮಾರಾಟ ಮಾಡುವವರೆಗೆ ಹೊಂದಿದ್ದರು. 5 ವರ್ಷಗಳ ಸ್ಪರ್ಧಾತ್ಮಕವಲ್ಲದ ಷರತ್ತಿನ ಅವಧಿ ಮುಗಿದ ನಂತರ ಅವರು 2012ರಲ್ಲಿ ವಿಜಯವಾಣಿಯನ್ನು ಪ್ರಾರಂಭಿಸಿದರು. ವಿಜಯವಾಣಿ ಈಗ ನಮ್ಮ ಕನ್ನಡದ ನಂಬರ್ 1 ದಿನಪತ್ರಿಕೆಯಾಗಿದ್ದು ಪ್ರತಿದಿನ 8 ಲಕ್ಷಕ್ಕೂ ಹೆಚ್ಚು ಪ್ರತಿಗಳು ಮಾರಾಟವಾಗುತ್ತವೆ. ವಿಜಯ ಸಂಕೇಶ್ವರ ಅವರು ಏಪ್ರಿಲ್ 4, 2017ರಂದು ದಿಗ್ವಿಜಯ 24x7 ಎಂಬ ಹೊಸ ಕನ್ನಡ ಚಾನೆಲನ್ನು ಪ್ರಾರಂಭಿಸಿದರು. 2020ರಲ್ಲಿ ಭಾರತ ಸರ್ಕಾರವು ಅವರಿಗೆ ಭಾರತದ 4ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಪದ್ಮಶ್ರೀಯನ್ನು ನೀಡಿ ಗೌರವಿಸಿತು. ವಿಜಯ ಸಂಕೇಶ್ವರ ಅವರು ಆಗಸ್ಟ್ 2, 1950ರಂದು ಮೈಸೂರು ರಾಜ್ಯದ ಈಗಿನ ಕರ್ನಾಟಕದಲ್ಲಿನ ಗದಗ ಬೆಟಗೇರಿಯಲ್ಲಿ ಬಸವಣ್ಣಪ್ಪ ಸಂಕೇಶ್ವರ ಮತ್ತು ಚಂದ್ರವ್ವ ದಂಪತಿಗಳಿಗೆ ಪ್ರಭಾವಿ ಲಿಂಗಾಯತ ಬಣಜಿಗ ಸಮುದಾಯದ ಕುಟುಂಬದಲ್ಲಿ ಜನಿಸಿದರು. ಅವರ ತಂದೆ ಗದಗದಲ್ಲಿ BG ಸಂಕೇಶ್ವರ ಮತ್ತು ಕಂಪನಿ ಈಗ ಸಂಕೇಶ್ವರ ಪ್ರಿಂಟರ್ಸ್ ಪ್ರೈವೇಟ್ ಲಿಮಿಟೆಡ್ ಎಂಬ ಹೆಸರಿನಲ್ಲಿದೆ. ಈ ಒಂದು ಮುದ್ರಾಲಯವನ್ನು ಸ್ಥಾಪಿಸಿ
ವಿಜಯ್ ಸಂಕೇಶ್ವರ ಅವರು ಲಲಿತಾ ಸಂಕೇಶ್ವರ ಅವರನ್ನು ಡಿಸೆಂಬರ್ 14ರಂದು 1972ರಲ್ಲಿ ವಿವಾಹವಾದರು. ದಂಪತಿಗೆ 3 ಹೆಣ್ಣು ಮಕ್ಕಳು, ಒಬ್ಬ ಮಗ ಇದ್ದಾನೆ. ಆನಂದ್ ಸಂಕೇಶ್ವರ್ ಇದ್ದರು. ಅವರು ಪ್ರಸ್ತುತ VRL ಲಾಜಿಸ್ಟಿಕ್ಸ್ ಲಿಮಿಟೆಡ್ನ ವ್ಯವಸ್ಥಾಪಕ ನಿರ್ದೇಶಕರಾಗಿದ್ದಾರೆ. ವಿದ್ಯಾಭ್ಯಾಸ ಸಂಕೇಶ್ವರ್ ಅವರು ಆದರ್ಶ ಶಿಕ್ಷಣ ಸಮಿತಿ, ವಾಣಿಜ್ಯ ಕಾಲೇಜು, ಗದಗ, ಕರ್ನಾಟಕ ವಿಶ್ವವಿದ್ಯಾನಿಲಯ, ಧಾರವಾಡ, ಕರ್ನಾಟಕದಲ್ಲಿ ವಾಣಿಜ್ಯ ಪದವಿಯನ್ನು ಪಡೆದರು. ವಿಜಯ್ ಸಂಕೇಶ್ವರ ಅವರು ಸಾರಿಗೆ ವ್ಯವಹಾರದಲ್ಲಿ ಆಸಕ್ತಿ ಬೆಳೆಸಿಕೊಂಡರು ಮತ್ತು 1976ರಲ್ಲಿ 2 ಲಕ್ಷ ರೂಪಾಯಿ ಸಾಲ ಪಡೆದು ಖರೀದಿಸಿದ ಒಂದು ಟ್ರಕ್ನೊಂದಿಗೆ ಸರಕು ಸಾಗಣೆ ವ್ಯವಹಾರವನ್ನು ಪ್ರಾರಂಭಿಸಿದರು. ಆರಂಭದಲ್ಲಿ ಅಪಘಾತಗಳು, ಸಂವಹನ ಕೊರತೆ ಮತ್ತು ಸ್ಪರ್ಧೆಯಿಂದ ಅವರು ತೀವ್ರ ನಷ್ಟವನ್ನು ಅನುಭವಿಸಿದರು. 1978ರಲ್ಲಿ ವಿಜಯ್ ಸಂಕೇಶ್ವರ ಮತ್ತು ಅವರ ಕುಟುಂಬವು ತಮ್ಮ ಸಾರಿಗೆ ವ್ಯವಹಾರವನ್ನು ವಿಸ್ತರಿಸಲು ಹುಬ್ಬಳ್ಳಿಗೆ ಸ್ಥಳಾಂತರಗೊಂಡಿತು ಮತ್ತು ವ್ಯವಹಾರಕ್ಕಾಗಿ ಇನ್ನೂ 3 ಟ್ರಕ್ಗಳನ್ನು ತಂದಿತು. 1983ರಲ್ಲಿ ವಿಜಯಾನಂದ್ ರೋಡ್ ಲೈನ್ಸ್ ಲಿಮಿಟೆಡ್ ಎಂಬ ಸಾರಿಗೆ ಕಂಪನಿಯನ್ನು ಆರಂಭಿಸಿದರು. 1990ರ ಆರಂಭದಲ್ಲಿ VRL 117 ವಾಣಿಜ್ಯ ವಾಹನಗಳನ್ನು ಹೊಂದಿತ್ತು ಮತ್ತು 4 ಕೋಟಿ ರುಗಳಿಗೂ ಹೆಚ್ಚು ವಹಿವಾಟನ್ನು ಹೊಂದಿತ್ತು. 1993ರಲ್ಲಿ ಕರ್ನಾಟಕಾದ್ಯಂತ ಕೊರಿಯರ್ ವಿತರಣೆಯನ್ನು ಪ್ರಾರಂಭಿಸಿತು. 1997ರಲ್ಲಿ ಸಂಕೇಶ್ವರ್ 4 ಪ್ಯಾಸೆಂಜರ್ ಬಸ್ಗಳನ್ನು ಖರೀದಿಸಿತು. ಇದು ಪ್ರಯಾಣಿಕರನ್ನು ಬೆಂಗಳೂರಿಗೆ, ಹುಬ್ಬಳ್ಳಿಗೆ ಕರೆದೊಯ್ಯುತ್ತದೆ. 2022ರಲ್ಲಿ ಆನಂದ್ ಸಂಕೇಶ್ವರ ಅವರು ವಿಜಯ್ ಸಂಕೇಶ್ವರ ಅವರ ಜೀವನ ಚರಿತ್ರೆಯನ್ನು ನಿರ್ಮಿಸಿದರು. ವಿಜಯಾನಂದ್ ಡಿಸೆಂಬರ್ 9, 2022ರಂದು ಕನ್ನಡ, ತೆಲುಗು, ತಮಿಳು, ಹಿಂದಿ ಮತ್ತು ಮಲಯಾಳಂ ಭಾಷೆಗಳಲ್ಲಿ ಬಿಡುಗಡೆಯಾಯಿತು. ಈ ಜೀವನ ಚರಿತ್ರೆಯು ಒಂದೇ ಟ್ರಕ್ ಹೊಂದಿರುವುದರಿಂದ ಹಿಡಿದು ಭಾರತದ ಅತಿದೊಡ್ಡ ಲಾಜಿಸ್ಟಿಕ್ ಫ್ಲೀಟ್ ಮಾಡುವವರೆಗೆ ಸಂಕೇಶ್ವರ ಅವರ ಪ್ರಯಾಣದ ಮೇಲೆ ಕೇಂದ್ರೀಕೃತವಾಗಿದೆ. ವಿಜಯ್ ಸಂಕೇಶ್ವರ ಅವರು ಕೇವಲ ಒಂದು ಟ್ರಕ್ನಿಂದ ಸಾವಿರಾರು ಟ್ರಕ್ಗಳನ್ನು ಇವತ್ತು ಹೊಂದಿದ್ದಾರೆ ಮತ್ತು ವಿಜಯ ಕರ್ನಾಟಕ ಪತ್ರಿಕೆಯನ್ನು ಕೂಡ ಹೊಂದಿದ್ದಾರೆ ಮತ್ತು ಹಲವಾರು ರೀತಿಯ ಉದ್ಯಮಗಳನ್ನು ಕೂಡ ಹೊಂದಿದ್ದಾರೆ. ಎಲ್ಲರೂ ಕೂಡ ಪ್ರಯತ್ನ ಪಟ್ಟರೆ ಕೆಲಸಗಳು ಆಗುತ್ತವೆ. ಆದರೆ ಅದಕ್ಕೆ ಅದೃಷ್ಟ ಕೂಡ ಕೂಡಿ ಬರಬೇಕು. ಇವರು ಜೀವನದಲ್ಲಿ ತುಂಬ ಅದೃಷ್ಟ ಹೊಂದಿದ್ದು, ಮಹತ್ವಾಕಾಂಕ್ಷೆ ಹೊಂದಿದ್ದರು. ತಾವು ಗೆಲ್ಲಲೇಬೇಕು, ಗೆದ್ದು ಮುಂದುವರಿಯಲೇಬೇಕೆಂಬ ಆಸ್ಥೆಯಿಂದ ಕೆಲಸ ಮಾಡಿದ್ದರಿಂದ ಅವರು ಕೇವಲ 2 ಲಕ್ಷ ರೂಪಾಯಿ ಕೊಟ್ಟು ಒಂದು ಟ್ರಕ್ಕನ್ನು ಪಡೆದು ಅದರಿಂದ ಸಾರಿಗೆ ವ್ಯವಹಾರವನ್ನು ಪ್ರಾರಂಭಿಸಿದರು. ಆದರೆ ಅದರಲ್ಲಿ ಲಾಸ್ ಆದರೂ ಕೂಡ, ನಷ್ಟವಾದರೂ ಕೂಡ ಜೊತೆಗೇಳದೆ ಮತ್ತೆ 3 ಲಾರಿಗಳನ್ನು ತೆಗೆದುಕೊಂಡು ವೃತ್ತಿಯನ್ನು ಮುಂದುವರಿಸಿದರು. ಇದೇ ರೀತಿ ಮುಂದುವರಿಸಿದ್ದರಿಂದ ಅವರು ಹೆಚ್ಚಿನ ದೃಢತೆಯಿಂದ ಮತ್ತು ಕೆಲಸ ಮಾಡಿ, ಹೆಚ್ಚಿನ ಉಪಯುಕ್ತತೆಯಿಂದ, ಹೆಚ್ಚಿನ ಒಂದು ಪರಿಶ್ರಮದಿಂದ ಕೆಲಸ ಮಾಡಿ ಇವತ್ತು ಸಾವಿರಾರು ಲಾರಿಗಳ ಒಡೆಯರಾಗಿದ್ದಾರೆ. ಆದ ಕಾರಣದಿಂದ ಎಲ್ಲ ಯುವಕರು ಕೂಡ ತುಂಬ ಛಲದಿಂದ, ಕಠಿಣ ಪರಿಶ್ರಮದಿಂದ ಮುಂದುವರಿಬೇಕು. ಮುಂದುವರ ಜೊತೆಗೆ ಕಠಿಣ ಪರಿಶ್ರಮದ ಜೊತೆಗೆ ಅವರಿಗೆ ಅದೃಷ್ಟವೂ ಬೇಕು. ಆದ ಕಾರಣದಿಂದ ಯಾರಿಗೆ ಅದೃಷ್ಟ ಇದೆಯೋ ಅವರು ಅವರದ ಕೈಗೊಂಡ ವೃತ್ತಿಯಲ್ಲಿ ಮುಂದುವರಿಯುತ್ತಾರೆ. ಯಾರಿಗೆ ಅದೃಷ್ಟ ಇಲ್ಲವೋ ಅವರು ಏನೇ ಕೆಲಸ ಮಾಡಿದರೂ ಲಾಸ್ ಆಗುತ್ತೆ, ನಷ್ಟ ಹೊಂದುತ್ತಾರೆ ಅಥವಾ ಆ ವೃತ್ತಿಯಲ್ಲಿ ಏಳಿಗೆಯನ್ನು ಪಡೆಯುವುದಿಲ್ಲ. ಆದ ಕಾರಣದಿಂದ ವಿಜಯ್ ಸಂಕೇಶ್ವರ ಅವರ ಒಂದು ಜೀವನವು ಎಲ್ಲರೂ ಕೂಡ ಯುವಕರಿಗೆ ಮತ್ತು ನಿರುದ್ಯೋಗಿಗಳಿಗೆ ಒಂದು ಆದರ್ಶಮಯವಾದ ಒಂದು ಕಥೆಯಾಗಿದ್ದಾರೆ. ಆದ ಕಾರಣದಿಂದ ದಯಮಾಡಿ ಇಂದಿನ ಪೀಳಿಗೆಯ ಯುವಕರು ಸರ್ಕಾರಿ ಕೆಲಸಕ್ಕೆ ಅವಸರವಾಗಿ ಹಾತೊರೆಯದೆ ಸ್ವಂತ ಉದ್ಯೋಗದಲ್ಲೂ ಕೂಡ ಮುಂದುವರಿಬೇಕು. ಹೆಚ್ಚಿನ ಪರಿಶ್ರಮದಿಂದ ಮುಂದುವರೆದರೆ ಖಂಡಿತವಾಗಿ ಅವರು ಅವರ ಸ್ವಂತ ಉದ್ಯಮದಲ್ಲಿ ಮುಂದೆ ಬರಬಹುದಾಗಿದೆ. ಆದ ಕಾರಣದಿಂದ ಈ ಒಂದು ವಿಜಯ್ ಸಂಕೇಶ್ವರ ಅವರ ಜೀವನ ಕಥೆಯು ಎಲ್ಲ ವಿದ್ಯಾರ್ಥಿಗಳಿಗೆ, ಎಲ್ಲ ಯುವಕರಿಗೆ ಒಂದು ಮಾರ್ಗದರ್ಶಕವಾಗಿರ್ತಕ್ಕಂಥ ಒಂದು ಕಥೆಯಾಗಿದ್ದಾರೆ. ಈ ಒಂದು ವಿಡಿಯೋವನ್ನು
ಎಲ್ಲರೂ ಕೂಡ ನೋಡಬೇಕು. ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ಮುಖಾಂತರವಾಗಿ ಈ ವಿಡಿಯೋವನ್ನು ಎಲ್ಲರಿಗೂ ಕೂಡ ವಿತರಣೆ ಮಾಡಿದ್ದೀನಿ. ದಯಮಾಡಿ ಎಲ್ಲರೂ ಕೂಡ ನೋಡಬೇಕು. ನೋಡಿ ಅವರಂತೆ ಛಲದಿಂದ ಜೀವನದಲ್ಲಿ ಮುಂದಕ್ಕೆ ಬರಲು ಪ್ರಯತ್ನ ಮಾಡಬೇಕು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಮತ್ತು ಬೆಲ್ ಐಕಾನನ್ನು ಪ್ರೆಸ್ ಮಾಡೋದು ಮರೆಯಬೇಡಿ. ನಮಸ್ಕಾರ.